ಈ ಮಾಣಿಗೊಂದು ಯಕ್ಷಗಾನ ಚಟ ಹಿಡಿತ್ ಮಾರೆ. ನಿಮ್ಮನ್ ತೋರಿಸಿ. ಹೌದು, ಇದು ಒಟ್ಟರ ಅಗಲಿ ಆಯ್ತು ಮಾರೆ. ಇದು ಆಗ್ಲೇ ಬಂದು ಕೂಕೊಂಡಿದ್ದ ಆಟೋಕಾಪ್ಗೆ, ನಡಿ ಏನ್ ತೊಂದ್ರೆ ಇಲ್ಲಪ್ಪ ಅಂತೇಳಿ ಹೇಳಿ ಅವ್ರ ಬೈಕಲ್ಲಿ 1-2-3 ಸರಿ ಹೋಗಿದೆ. ಯಾವ್ದು ಬೈಂದೂರು, ಅದು ಪದ್ಯ ಕೇಳಿದ ಮೇಲೆ ಮುಚ್ಚಿಡು ಶುರುವಾಯ್ತು. ಚಂದ ಹೇಳ್ತಿದ್ರು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತೀಯ ಕರ್ನಾಟಕ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜೇಶ್ ಬಾರ್ಕೂರು. ಯಕ್ಷಗಾನ ಗಂಧರ್ವ GR ಕಾಳಿಂಗನವರ ನೆನಪಿನ ಕಾರ್ಯಕ್ರಮದಲ್ಲಿ ಇಂದು ನಾವಿದ್ದೇವೆ. ಇಂದು ನಾವು ಹಿರಿಮಂಜೇಶ್ವರಕ್ಕೆ ಆಗಮಿಸಿದ್ದೇವೆ. ಹಿರಿಮಂಜೇಶ್ವರದಲ್ಲಿ ಇರತಕ್ಕಂಥ ಜನಪ್ರಿಯ ಭಾಗವತರು ರಾಘವೇಂದ್ರ ಮಯ್ಯ ಸರ್ ಅವರ ಮೂಲ ಮನೆ, ಅಂದ್ರೆ ಅವರ ತಾಯಿಯ ಮನೆಗೆ ಬಂದೇವೆ. ಯಾಕೆ ಬಂದೇವೆ ಅಂದ್ರೆ, ಇದುವರೆಗೆ ಸಂದರ್ಶನದಲ್ಲಿ ನಮ್ಮೊಂದಿಗಿದ್ದಂತ ರಾಘವೇಂದ್ರ ಮಯ್ಯ ಸರ್ ಅವರು ಇಂದು ಅತಿಥಿಗಳಾಗಿದ್ದಾರೆ. ಅಂದ್ರೆ ಅವರು ಕಾಳಿಂಗನವರ ಯಕ್ಷಗಾನದ ಪದವನ್ನು ಕೇಳಿ, ಮತ್ತೆ ಅವರು ಕಾಳಿಂಗನವರ ಬಂಧುಗಳು ಕೂಡ ಯಕ್ಷಗಾನದ ಪದವನ್ನು ಕೇಳಿ ಯಕ್ಷಗಾನಕ್ಕೆ ಬರುವಂತಹದ್ದು ಇದೇ ಊರಲ್ಲಿ. ಅವರಿಗೆ ಪ್ರೇರಣೆ ನೀಡಿದಂತ ಊರು ಇದು. ಅವರ ಬಾಲ್ಯ ದಿನಗಳ ಕಳೆದಂತ ಈ ಊರು ಕಿರಿಮಂಜೇಶ್ವರ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಅವರ ತಾಯಿಯ ಮನೆ. ಈ ಮನೆಗೆ ಬಂದೇವೆ. ಮಯ್ಯರ್ ನಮ್ಮೊಂದಿಗಿದ್ದಾರೆ. ರಾಘವೇಂದ್ರ ಮಯ್ಯರ್ ಜೊತೆ ಮಾತುಕತೆಯನ್ನು ಆಡೋಣ. ಅವರು ಕಾಳಿಂಗನವರ ಬಗ್ಗೆ ಏನೆಲ್ಲ ಹೇಳ್ತಾರೆ, ಅವರ ಆ ಬಾಲ್ಯದ ಅನುಭವವನ್ನ ನಮ್ಮ ಮುಂದೆ ತೆರೆದಿಡ್ಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ಸರ್. ನಮ್ಮೊಂದಿಗೆ ಸಂದರ್ಶಕರಾಗಿ ತಾವಿದ್ರಿ. ಇಂದು ನೀವು ಅತಿಥಿಗಳಂದ್ರೆ ಯಾಕಂದ್ರೆ ನೀವು ಕೂಡ ಕಾಳಿಂಗನವರ ಜೊತೆ ಬಹಳಷ್ಟು ಜೊತೆಗಿದ್ದವ್ರು, ಮತ್ತೆ ಬಂಧುಗಳು ಕೂಡ ಬಹಳಷ್ಟು ನಿಮಗೆ ಗೊತ್ತುಂಟು. ಹತ್ತಿರದ ಬಂಧುಗಳು, ದೂರದ ಬಂಧುಗಳೇನು, ಹತ್ತಿರದ ಬಂಧುಗಳಿರ್ತಾವ, ಅಭಿಮಾನಿ, ಮುಖ್ಯವಾಗಿ ಅಭಿಮಾನಿಗಳು. ತಮ್ಮ ದೃಷ್ಟಿಯಲ್ಲಿ ಕಾಳಿಂಗನವರು ಮತ್ತೆ ನಿಮಗೆ ಅವ್ರು ಹೇಗೆ ಪ್ರೇರಿತರಾದ್ರು, ಅಂದ್ರೆ ಈ ಯಕ್ಷಗಾನ ರಂಗಕ್ಕೆ ಬರ್ಲಿಕ್ಕೆ ಅವರೇ ಮೂಲ ಕಾರಣ ಅಂತ ಅನಿಸ್ತದೆ. ಯಾಕಂದ್ರೆ ಅವರ ಒಂದು ಹಲವಾರು ಕಲಾವಿದರು ಅವರಿಂದಾಗಿ ಬಂದವರಿದ್ದಾರೆ. ಆ ನಿಟ್ಟಿನಲ್ಲಿ ತಾವು ಕೂಡ ಅವರಿಂದ ಪ್ರೇರಿತರಾಗಿ ಬಂದವರೇ, ಅವರ ಆಟವನ್ನು ನೋಡಿದರೆ ಬಾಲ್ಯದಲ್ಲಿ. ಹಾಗೆ ನಿಮ್ಮ ಅನುಭವವನ್ನು ನಮ್ಗೆ ತಿಳಿಸಿ ಸರ್. ನಾನು ಇಲ್ಲಿ ಬರುವಾಗ ಚಿಕ್ಕ ಹುಡುಗ, 1ನೇ ಕ್ಲಾಸಿನಿಂದ ನಾನು ಇಲ್ಲೇ ಶಾಲೆ ಹೋದವ. ಕಿರಿಮಂಜೇಶ್ವರ ಈ ಮನೆಯಲ್ಲೇ ಶಾಲೆ ಹೋದವ, ನನ್ನ ಅಜ್ಜನ ಮನೆ. ಆವಾಗ ಇಲ್ಲಿ ಪರಿಸರದಲ್ಲಿ ಯಕ್ಷಗಾನ, ಮಾರಣಗಟ್ಟೆ ಮೇಳ, ಸಾಲಿಗ್ರಾಮ ಮೇಳದ ಆಟ ತುಂಬಾ ಆಗ್ತಾ ಇತ್ತು. ಇಲ್ಲಿ ನಾಗೂರು ಇರ್ಬೋದು, ಯರಕೋಣೆ, ನಾಗೂರು, ಅರಿಹೊಳೆ, ಹಾಗೆ ನಾವೊಂದ, ಆಚೆ ಕಂಬದ ಕೋಣೆ, ಹಾಗೆ ಆಚೆ ಆಲೂರು, ಇಲ್ಲೆಲ್ಲ ಆಗ್ತಾ ಇತ್ತು. ಆವಾಗ ಎಲ್ಲ ಯಕ್ಷಗಾನಕ್ಕೆ ನಡ್ಕೊಂಡು ಹೋಗುದು ನಾವು. ಸಾಲಿಗ್ರಾಮ ಮೇಳಕ್ಕೆ ಹೆಚ್ಚು. ನನಗೆ ಕಾಳಿಂಗನವರ ಗೀಳು ಹಿಡಿದದ್ದು ಮತ್ತೆಲ್ಲ ತುಂಬಾ ಕತೆ ಉಂಟು, ಅದೆಲ್ಲ ಬೇಡ. ಕಾಳಿಂಗನವರ ನನ್ನ ಗೀಳು ಹಿಡಿದದ್ದು ಇಲ್ಲೊಂದು ವಿಜಯಶ್ರೀ ಅಂತ ಪ್ರಸಂಗ ಆಯ್ತು ನಮ್ಮ ಈ ರಥಬೀದಿಯಲ್ಲೇ. ಕಿರಿಮಂಜೇಶ್ವರ ದೇವಸ್ಥಾನದ ರಥಬೀದಿಯ ಎಂಡಿನಲ್ಲಿ ಒಂದು ವಿಜಯಶ್ರೀ ಅಂತ ಪ್ರಸಂಗ ಪೆರಡೂರು ಮೇಳದವರಿಂದ ಆಯ್ತು. ವಿಜಯಶ್ರೀ ಪ್ರಸಂಗ. ಅವಾಗ ಕಾಳಿಂಗನವರು ಮರಿಯಪ್ಪಾಚಾರ್ಯ ಇದ್ದಿರ್ಬೇಕು ಆ ಮೇಳದಲ್ಲಿ. ಕಾಳಿಂಗನವರು ಒತ್ತು ಭಾಗವತರು ಇರ್ಬೇಕು. ವಿಜಯಶ್ರೀ ಪ್ರಸಂಗದಲ್ಲಿ ಹಿತವಾಯಿತೆ ಪ್ರಿಯನಿ ನೀ ಅತಿ ಕ್ರೂರೆಯಾದೆ ಅಂತೇಳಿ ಒಂದು ಪದ್ಯ ಉಂಟು, ಚಾಂದ್ರಾಗದಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ನೀವು ರಾಗದ ಬಗ್ಗೆ ತುಂಬಾ ಗೊತ್ತಿದ್ದವರು. ಹಿತವಾಯಿತೆ ಪ್ರಿಯನೇ ಅತಿ ಕ್ರೂರಿಯಾದೆ ಬಾರಿ ಚಂದ ಪದ್ಯ. ಇದು ವಿಜಯಶ್ರೀಯಲ್ಲಿ ಕೇಳುವಂತ ಪದ್ಯ. ಅತಿ ಕ್ರೂರಿಯಾದೆ, ಹಿತವಾಯ್ತೆ ನೀ ಅತಿ ಕ್ರೂರಿಯಾದೆ. ಆ ಪದ್ಯ ಕೇಳಿ ತುಂಬಾ ಗೇಳಿದೆ. ಅಬ್ಬಾ ಎಂತ ಪದ್ಯ ಇದು ಅಂತ ಸ್ವರ, ಮಾದಕ ಸ್ವರಗಳು. ಆಮೇಲೆ ಮತ್ತು ಆ ವರ್ಷ ಆ ಮೇಳ ಬಿತ್ತು, ಮತ್ತೆ ಹೇಳಲಿಲ್ಲ. ಪೆರಡೂರು ಮೇಳ ಹೊಸ ಮೇಳ ಇದೆ. ಹೌದು, ಹೊಸ ಮೇಳ, ಹಳೆ ಮೇಳ ಬಿತ್ತು. ಈ ಪೆರಡೂರು ಮೇಳ ಅಲ್ಲ, ಹಳೇದು ಬೇರೆ ಬಿತ್ತು. ಆಮೇಲೆ ಮೇಳ ಹೇಳಿಲ್ಲ. ಇಲ್ಲಿ ಒಂದು 7-8 ದಿನ ಮೇಳ ಇಲ್ಲೇ ಇದ್ದಿತ್ತು. ಯಾವ್ದು ಮೇಳ ಅಲ್ಲ, ಯಜಮಾನ್ರು ಯಾರು ಗೊತ್ತಿಲ್ಲ. ಮೇಳದ ಪೆಟ್ಟಿಗೆ ಎಲ್ಲ
ಇಲ್ಲ ಇದ್ದಿತ್ತು ಮೇಳ ನಿತ್ತೋಯ್ತು, ಆಮೇಲೆ ನಿತ್ತೋಯ್ತು. ಆಮೇಲೆ ಕೆಲವು ವರ್ಷಗಳ ಬಳಿಕ ಮೇಳ ಇತ್ತು ಬಿಡಿ. ಆ ನಂತರ ಕಾಳಿಂಗನವರು ನಮ್ಮ ಮತ್ತೆ ಕಾಣಿಸ್ಲಿಕ್ಕಿಲ್ಲ. ಕಾಳಿಂಗನ ಮೇಳದಲ್ಲಿ ಸಿಕ್ತು. ಕಾಳಿಂಗನವರು ಇಲ್ಲಿ ನನ್ನ ಅಜ್ಜನ ಮನೆ, ಇದು ನಮ್ದು ಶಾಸ್ತ್ರಿ ವೈಶಾಲಿ ಕೃಪಾ ಅಂದ್ರೆ ಇದು ಶಾಸ್ತ್ರಿಗಳ ಮನೆ. ಇದು ಅಲ್ಲೂ ವೈಶಾಲಿ ಕೃಪಾ ಉಂಟು ನಾಗೂರ್ನಲ್ಲಿ. ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರ ಮನೆ ಅಪೋಸಿಟ್ ವೈಶಾಲಿ ಕೃಪಾ ಅಂತ ಶಾಸ್ತ್ರಿಗಳ ಮನೆ. ಇಲ್ಲಿ ಇದ್ದು ಶಾಸ್ತ್ರಿಗಳ ಮನೆ ಎರಡೇ, ಒಂದು ನಮ್ಮ ಮನೆ, ಒಂದು ನಾಗೂರ್ನಲ್ಲಿ ಶಾಸ್ತ್ರಿಗಳ ಮನೆ. ಚಂದ್ರಶೇಖರ್ ಶೆಟ್ಟರ ಮನೆ ಅಪೋಸಿಟ್ ನ್ಯಾಷನಲ್ ಹೈವೇ ಅಲ್ಲಿ. ಅಲ್ಲಿ ನನ್ನ ಕಿರಿಯಜ್ಜ, ನನ್ನ ಅಜ್ಜನ ತಮ್ಮನ ಮನೆ ಅದು. ಅವರಿಗೆ ತಂದಿದ್ದು ಅವರ ನೌಡ್ರ ಅಕ್ಕನನ್ನ. ಆದ ಕಾರಣ ಸಂಬಂಧ, ಹತ್ತಿರ ಸಂಬಂಧ. ನೌಡ್ರು ಎಲ್ಲಿ ಬರ್ತಿದ್ರು ಅಲ್ಲಿ ಬರ್ತಾರೆ ಅಕ್ಕನ ನೋಡ್ಲಿಕ್ಕೆ. ಈ ಪರಿಸರದಲ್ಲಿ ಎಲ್ಲ ಆಟ ಆದ್ರೂ ಅಲ್ಲಿ ಬರದೇ ಹೋಗುದಿಲ್ಲ. ಅವ್ರ ಅಕ್ಕ ಹೇಳಿದ್ರು ಇವತ್ತು ಕಾಳಿಂಗ ಬರ್ತಾನೆ, ನಮ್ಗೊಂದು ಕಾಳಿಂಗ ಬರ್ತಾನೆ, ನೌಡ್ರು ಬರ್ತಾರೆ ಅಂತ. ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ನಾವೊಂದು 6 ಗಂಟೆಗೆ ನಾವು ಅಲ್ಲಿ ರೆಡಿ, ಯಾವ್ದು ನೌಡ್ರನ್ ಕಾಯ್ಲಿ. ಆವಾಗ್ಲೇ ಸ್ವಲ್ಪ ಪರಿಣಾಮ ಬೀರಿದ್ ನಮ್ಗೆ. ಆಮೇಲೆ ಹೀಗೆ ಹೇಳ್ತಾ ಹೇಳ್ತಾ ನಮ್ಮ ಅಜ್ಜಿ ನರ್ಸಮ್ಮ ಅಂತ, ನನ್ನ ಅಜ್ಜಿ, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡುದು ನಾವು. ಶಾಲಿಗ್ರಾಮ ಬೆಳೆದ ಪರಿಸರದಲ್ಲಿ ಎಲ್ಲ ಆಟ ಆದ್ರೂ ಅಲ್ಲಿ ಬಾರದೆ ಹೋಗುದಿಲ್ಲ, ಗೊತ್ತು ನಮ್ಗೆ. ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡುದು. ಕಡೆಗೆ ನಮ್ಮ ಅಜ್ಜಿ ಹೇಳ್ತ, ಮರ ಈ ಮಾಣಿಗೆ ಒಂದು ಯಕ್ಷಗಾನ ಚಟ ಹಿಡಿತ್ ಮಾರೆ, ನಿಮ್ಮನ್ ತೋರಿಸಿ, ಇದು ಒಟ್ಟು ರಗಲಿ ಆಯ್ತು ಮಾರೆ, ಇದು ಆಗ್ಲೇ ಬಂದು ಕೂಕೊಂಡಿದ್ದ ಆಟಕಾಪ್ಗೆ, ಹಿಡಿಯಾಟ ಏನ್ ತೊಂದ್ರೆ ಇಲ್ಲಪ್ಪ ಅಂತೇಳಿ ಹೇಳಿ ಅವ್ರ ಬೈಕಲ್ಲಿ 1-2-3 ಸರಿ ಹೋಗಿದೆ. ಯಾವ್ದು ಬೈಂದೂರು, ಉಪ್ಪುಂದ, ಆಮೇಲೆ ಕಂಬದ ಕೋಣೆ ಆಟಗಳಿಗೆ ಅವರೊಟ್ಟಿಗೆ ಹೋದ್ಗತಿಗೆ ಅಲ್ಲಿ ಹೆಂಗ್ಳು ಇದಾರೆ ಅವರು. ಅಲ್ಲ ಎಸಿಡಿ ಕಾಳಿಂಗ ಅಂತೇಳಿ ಹೆಸರು. ಅವ್ರೊಟ್ಟಿಗೆ ಹೋದೊಂದು ನಾವು ಬಾರಿ ದೊಡ್ಡ ಜನ, ನಮ್ಮ ಮನ್ಸಿಗೆ ನಾವು ದೊಡ್ಡ ಜನ, ನಾವ್ ಯಾರಂದ್ರೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಕಡೆ ಅಲ್ಲಿ ಪುತ್ರ ಮತ್ತೆ ಸಾಲು ಅಂತ ಯಾರೋ ಇಬ್ರು ಇದ್ರು, ಅಲ್ಲಿ ಕೆಲಸದವ್ರು ಇದ್ರು, ಹಳೆ ಅವರಿಬ್ರು ಕರೆದು ಇವೆರಡು ಕಪಿಗಳನ್ನ ಅಲ್ಲಿ ತಗೊಂಡೋಗಿ ಬಿಡಿ, ಇವನ್ನ ಕರ್ಕೊಂಡೋಗಿ ಅಲ್ಲಿ ಮುಂದ್ ಕೂರ್ಸಿ ಅಂತೇಳಿ ಹೇಳಿ ಬೆಳಗ್ಗರಿ ಆಟಕಾಮ. ಕಡೆ ಬರುವಾಗ ಇಲ್ಲಿ ಚಾ ಕುಡ್ಕೊಂಡು ಹೋಗ್ತಾ ಇದ್ರಲ್ಲ, ಇಲ್ಲಿ ನಮ್ಮ ಮನೇಲಿ ಹೋಗ್ತಾ ಇದ್ರು. ಅದೇ ಹುಚ್ಚು ಜಾಸ್ತಿ ಜಾಸ್ತಿ. ಇಲ್ಲಿ ನಾಗೂರಲ್ಲಿ ಒಂದು ಆಟ ಇತ್ತು, ಚೆಲುವೆ ಚಿತ್ರಾವತಿ. ಅದೇನೋ ಸ್ವಲ್ಪ ಬೇಗ ಹೋಗಿದೆ, ನಾನು ಬೇಗ ಹೋಗಿದ್ದೆ, ಅವರು ನಾವ್ರು ಬೇಗ ಬಂದಿದ್ರು. ಊಟಕ್ಕೆ ಬಂದ್ರೆ ಊಟಕ್ಕೆಲ್ಲ ಅಲ್ಲ ಅಮ್ಮನಿಗೋಸ್ಕರ ಗಂಜಿ ಗಿಂಜಿ ಎಲ್ಲ ರೆಡಿ ಮಾಡಿದ್ರು ನಮ್ಮ ಅಜ್ಜಿ. ಅಂತೆಲ್ಲ ಮರ ಈ ಮಾಣಿಗೂ ಹುಚ್ಚು ಜಾಸ್ತಿ ಐತಿದೀಗ. ಇವತ್ತು ಆಗ್ಲೇ ಬಂದು ಕೂತಿದ್ದೀಗ, ಇವತ್ತೇನು ಆಟ ಕಾಣಕ ಅಂತ ಕರ್ಕೊಂಡು ಹೋಗೋಪತಿ. ನಾವೆಲ್ಲ ಬತ್ತ ನೀವೆಲ್ಲ ಒಟ್ಟಿಗೆ ಬನ್ನಿ, ನನ್ನೊಟ್ಟಿಗೆಲ್ಲ ಬೆಳ್ಳೂರು ಕೃಷ್ಣಮೂರ್ತಿ ಇದ್ದ ಅಂತೇಳಿ ಹೇಳಿ ವಾರ ನಾವೆಲ್ಲ ಹೋಯ್ತು. ನಾಗೂರ ಜಡ್ಡೆಲ್ಲ ಆಟಕ್ಕೆ, ಚೆಲುವೆ ಚಿತ್ರಾವತಿ ಪ್ರಸಂಗ, ಧರಣಿ ಮಂಡಲ ಮಧ್ಯ ಬೆಳಗ್ಗೆ ಆ 1 ಗಂಟೆ 2 ಗಂಟೆ ಈಗ ಗೊತ್ತಾತಿತ್ತು. ಅದು ಯಾಕಂದ್ರೆ ನಮ್ಮನ್ನ ವೈಬ್ರೇಷನ್ ಕೊಡಿಸದ್ ಯಾಕಂತ ಗೊತ್ತಾದ ನಮ್ಗೆ ಇತ್ತೀಚೆ. ನಾನೊಬ್ಬ ಹಾಡುಗಾರ ಆದ ಮೇಲೆ 1 ಗಂಟೆ ಬಂದ ಮೇಲೆ ಬೆಳಿ 2 ಕಪ್ 2 ಆಗ್ತಾ ಇದ್ರು, ಆಮೇಲೆ ಬೆಳಿ 3 ಶ್ರುತಿ ಆಗ್ತಾ ಇದ್ರು, ಆಮೇಲೆ ಬೆಳಿ 4 ಶ್ರುತಿ ಆಗ್ತಾ ಇದ್ರು, ಬೆಳಿಗ್ಗೆ ಕಪ್ 3 ಆಗ್ತಾ ಇದ್ರು. ಆ ಚಿತ್ರಾವತಿ ಪ್ರಸಂಗದಲ್ಲಿ ಕೇಳಿಕೊಂಬೆನು ತಾತ ಸೂಪರ್ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಆ ಪದ್ಯಗಳು. ಆದರೊಂದಿದೆ ತಾತ ಮನದಲ್ಲಿ, ಆ ಕಪ್ಪೂರಲ್ಲಿ ಹೇಳುವಾಗ ಮೈ ಝಮ್ಮಂತ ಇತ್ತು. ಮನದಲ್ಲಿ ಬೇಸರ ಅಜ್ಜ ನಿನ್ನಜ್ಜಿ ಕಥೆಯನ್ನು ಹೇಳು. ಅವಾಗ ನಾವು ಶಾಲೆಗೆಲ್ಲ ಒಂದು ಕೇಳಿದ್ದೇನೆ, ಧರಣಿ ಮಂಡಲ ಮಧ್ಯದೊಳಗೆ ಇದಲ್ಲ, ಈ ಪದ್ಯದಲ್ಲೆಲ್ಲ ಗುಂಗಿನಿಸುವಂತ ವಿಷಯ ಅಂತ ಹೇಳ್ತಾರೆ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತೆಯ ಕರ್ನಾಟಕ ಇಷ್ಟೊಂದು ಗೊತ್ತು. ಅದು ಪದ್ಯ ಕೇಳಿದ ಮೇಲೆ ಹುಚ್ಚಿಡು ಶುರುವಾಯ್ತು, ಚಂದ ಹೇಳ್ತಿದ್ರು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತೆಯ ಕರ್ನಾಟ ದೇಶ ಹೇಳುವುದೇ ಅಷ್ಟು ಚಂದ. ಹೌದು, ಸೂಪರ್, ಯಾರಿಗೂ ಸಾಧ್ಯ ಇಲ್ಲ. ಅದಂತದೆಲ್ಲ ಕೇಳಿ ನಮ್ಗೆ ಹುಚ್ಚು ಜೋರಾಯ್ತು. ಇವತ್ತಲ್ಲಿ ನಾಳೆಗಾದ್ರೂ ಆ ಜಾಗದಲ್ಲಿ ನಾನು ಈ ಪದ್ಯ ಹೇಳೋ ಆಗ್ಲೇಬೇಕನ್ನೋದು ನನಗೊಂದು ಮೆಮೊರಿ ಆಕರ್ಷಣೆ ಆಯ್ತು. ಇವತ್ತಲ್ಲ ನಾಳೆಗಾದ್ರು ಆ ಜಾಗದಲ್ಲಿ ಹೋಗಿ ಪದ್ಯ ಹೇಳ್ಬೇಕು, ನಾನು ಭಾಗವತನಾಗ್ಬೇಕು ಆ ಜಾಗದಲ್ಲಿ, ಹಂಗ ಸ್ಥಳ ಕೂತ್ಕೊಳ್ಳೋದು. ಹೌದು, ಹೀಗೆ ನಾನು ಜನರಿಗೆ ತೋರ್ಸ್ಕೊಳ್ಬೇಕು ಅಂದ್ರೆ ಆ ತರ. ನಂತರ 9:45 ಆಯ್ತು ಅಷ್ಟೇ, 9ನೇ ಕ್ಲಾಸ್ ಶಾಲೆ ಬಿಟ್ಟೆ. 9-10ನೇ ಕ್ಲಾಸ್ ಹೋಗಿಲ್ಲ, ಶಾಲೆ ಬಿಟ್ಟೆ. ಶಾಲೆ ಬಿಟ್ಟೆ ಸೀದಾ ಹಾಲಡಿ ಹೋದೆ.
ನಂಗೆ ಜೋರ ಇತ್ತು. ಅಲ್ಲಿ ಯಾರಿದ್ದಾರೆ ಹಾಲೆ? ಅಲ್ಲಿ ಯಾಲಾಡಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಚೆಂಡೆ ಗಿಂಡೆ ಬಾರಿಸೋದು ಪದ್ಯ ಎಲ್ಲ ಹೇಳ್ತಿರುವಾಗ ನಮ್ಮ ಮನೆಯ ಎದುರಿ ಬೈಲಲ್ಲಿ ಪೂರ್ವ ಒಂದಿನ ಹೋಗುವವರು ಕೇಳಿದ್ರು. ನಾರಾಯಣಪ್ಪ ಪೂರ್ವ ನಮ್ಮ ಗುರುಗಳು, ಕಾಳಿಂಗನೌಡ ಗುರುಗಳು ಅವರೇ. ಹೌದು. ನಮ್ಮ ಮನೆ ಒಂದೊಂದೂವರೆ ಫರ್ಲಂಗ್ ದೂರ ಪೂರ್ವ ಮನೆ ಅಷ್ಟೇ, ದೂರ ಅಲ್ಲ ನಮ್ಗೆ. ಎಲ್ಲ ನಾವು ಒಂದೇ ಊರ್ನವ್ರು. ಅವಾಗ ಹೇಳಿದ್ರು, ನಮ್ಮ ಅಪ್ಪ ಏನತ್ರ ಹೇಳಿದ್ರು, ಮೈರ್ರೆ ಮಾಡಿ ಬಾರಿ ಚಂಡಿ ಗಿಂಡಿ ಪದ ಹೇಳುದ್ರ ಜೋರ ಆಯ್ತಲ್ಲ ಹುಚ್ಚಿ, ಕಲ್ಸಿಕೊಡಿ ಒಂದಿನ ನಮ್ಮಲ್ಲಿಗೆ, ಏನಾದ್ರು ಆತ್ನ ಕಾಂಬೋ ಯಕ್ಷಗಾನದಲ್ಲ. ಎಂತದೋ ಮಾರ್ರೆ, ಶಾಲೆ ಬಿಟ್ಟು ಬಂದಾನ, ಎಂತದೋ ಸಮೂಹ ಇಲ್ಲ ಮಾರ್ರೆ, ಆಟ ಯಕ್ಷಗಾನ ಅದು ಒಟ್ಟು ರಗಲಿ ಹಿಡ್ದಂಗೆ ಇತ್ತು ಮಾರ್ರೆ. ಎಂತ ಮಾಡೋದು ಮತ್ತೆ ಇಲ್ಲೇ ಒಂದು ಕಳ್ಸಿಕೊಡಿ, ತಾಳೆಲ್ಲ ಹೇಳಿಕೊಡುವ, ನಮ್ಮನೆ ಕಳ್ಸಿಕೊಡಿ ಅಂತ ಅವರ ದಾಮೋದರಪುರ ಅಂತ ಅವರು.